ಚಿಕ್ಕಮಂಗ್ಳೂರು ಶರತ್ ಅನ್ನೋರು ಮದುವೆ ಆಗ್ತೀನಿ ಅಂತ ಹೇಳಿ 10 ವರ್ಷದಿಂದ ಜೊತೆಲಿದ್ದು ದುಡ್ಡು ಎಲ್ಲ 4.5 ಲಕ್ಷ ರೂಪಾಯಿ ದುಡ್ಡನ್ನ ನನ್ನ ಕೆಲಸ ಸಂಬಳ ಆದಂಗೆಲ್ಲ 10,000 5,000 20,000 ಅಂತೆಲ್ಲ ತಗೊಂಡು ನಮ್ಮ ತಾಯಿಗೆ ಬಂದಿರೋ ಸಂಬಂಧಗಳನ್ನೆಲ್ಲ ತಡೆದು ನಾನೇ ಮದುವೆ ಮಾಡ್ಕೊಳ್ತೀನಿ ಅಂತ 10 ವರ್ಷದಿಂದ ಜೊತೆಲಿದ್ದು ಈಗ ಒಂದು 8 ತಿಂಗಳಿಂದ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಮನಸ್ತಾಪ ಬಂತು ಅಂಥೇಳಿ ಮದುವೆ ಆಗಲ್ಲ ಅಂತ ಹೇಳಿ ನನಗೆ ಈ ಮುಂಚೆನೇ ಮದುವೆ ಆಗಿದೆ ಅಂತೇಳಿ ಡೈವರ್ಸ್ ಕಾಪಿ ತಂದು ತೋರಿಸಿರ್ತಾರೆ. ನನಗೆ ಮದುವೆ ಆಗಿರೋ ವಿಷಯನೆಲ್ಲ ಮುಚ್ಚಿಟ್ಟು ಡೈವರ್ಸ್ ಆಗಿರೋ ವಿಷಯನೂ ಕೂಡ ಮುಚ್ಚಿಟ್ಬಿಟ್ಟು ಪ್ರೀತಿ ಮಾಡಿರ್ತಾರೆ. ಆಮೇಲೆ ವಂಚಿಸಿ ನನಗೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲೆ ಮಾಡಿರ್ತೀನಿ ಅವ್ರ ಮೇಲೆ. ಯಾಕಂದರೆ ಅವರು ಅಪ್ಪರ್ ಕ್ಲಾಸ್ ಲಿಂಗಾಯತ್ ಕಮ್ಯುನಿಟಿಗೆ ಸೇರಿರ್ತಾರೆ, ನಾನು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಹೆಣ್ಮಗಳು. ಜೊತೆಗೆ ಪ್ರತಿ ಒಂದು ಸಲನೂ ನನ್ನ ಹತ್ರ ದುಡ್ಡನ್ನು ತಗೊಂಡಿರ್ತಾರೆ. ಎಷ್ಟು ಸಲ ಕೇಳಿದಾಗಲೂ ನಾನು ಕೊಟ್ಟಿರ್ತೀನಿ. ಮತ್ತು ಮದುವೆ ಆಗೋದಕ್ಕೆ ಬಲವಾಗಿ ಆಶ್ವಾಸನೆ ಕೊಟ್ಟಾದಮೇಲೆ ಮುಂದುವರೆದಿರ್ತೀವಿ. ನಮ್ಮ ತಾಯಿ ಹತ್ರ ಬಂದು ಹೇಳಿರ್ತಾರೆ ಖಂಡಿತ ಮದುವೆ ಆಗ್ತೀನಿ, ಯಾರಿಗೂ ಮದುವೆ ಮಾಡಿಕೊಡ್ಬಾರ್ದು ಅಂತ. ಬಂದಂಥ 5 ಸಂಬಂಧಗಳನ್ನ 5 ವರ್ಷಗಳಲ್ಲಿ ಅವರು ತಡೆದಿರ್ತಾರೆ. ಈಗ ನಿನ್ನೆ ಚಪ್ಪರ ಶಾಸ್ತ್ರ ಆಗಿದೆ. ಇನ್ನೊಬ್ಬರು ಹೆಣ್ಮಗಳೂ ಲೈಫ್ನೂ ಕೂಡ ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮದುವೆ ಮನೆಗೇನೆ ಬಂದು ಯುವತಿ ರಂಪಾಟ ಮಾಡಿದಂಥದ್ದು. ಶರತ್ ಏನು ಹೇಳ್ತಾ ಇರೋದೀಗ? ಈಗ ಆ ಯುವತಿ ಹೇಳ್ತಾ ಇರೋದೆಲ್ಲ ನಿಜವಂತ? 10 ವರ್ಷದಿಂದ ಜೊತೆಗಿದ್ರ? ತಾಳಿ ಕಟ್ಟೋ ವೇಳೆಯಲ್ಲಿ ಸರಿಯಾದ ಸಮಯಕ್ಕೆ ಯುವತಿ ಬಂದಿರುವಂತದ್ದು. ಕಳೆದ 10 ವರ್ಷಗಳಿಂದ ಇಬ್ಬರು ಕೂಡ ಪರಿಚಿತರು. ಇವರು ಬೇಲೂರಿನ ಮೂಲದ ಅಶ್ವಿನಿ, ಹಾಗೇನೆ ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದ ನಿವಾಸಿ ಆಗಿರುವಂತ ಶರತ್ ಕೂಡ ವ್ಯಾಸಂಗ ಮಾಡುವಂತ ವೇಳೆಯಲ್ಲಿ ಇವರಿಬ್ಬರಿಗೂ ಕೂಡ ಪರಿಚಯ ಆಗಿ ಅದು ಪ್ರೀತಿಗೆ ಎದುರಿಗಿರುತ್ತೆ. ಯುವತಿ ಹೇಳುವ ಪ್ರಕಾರ ನಾವಿಬ್ಬರು ಕೂಡ ಲಿವಿಂಗ್ ಆಗಿ ವಾಸ್ತವ್ಯವನ್ನು ಕೂಡ ಮಾಡ್ತಾ ಇದ್ವಿ. ಆದ್ರೆ ಈ ಹಿಂದೆ ಅವನು ಶರತ್ ಈ ಹಿಂದೆನೂ ಕೂಡ ಒಂದು ಮದುವೆ ಆಗಿದ್ದ. ಮದುವೆ ಆದ್ರೂ ಕೂಡ ನನ್ನ ಜೊತೆಗೆ ಸರಿಯಾಗಿ ಕೂಡ ನಡ್ಕೊಳ್ತಾ ಇದ್ದ. ಇದೀಗ ನನ್ನ ಬಳಿ ಇದ್ದಂತ ಹಣವನ್ನೆಲ್ಲವೂ ಕೂಡ ಈಗ 4,80,000 ರೂಪಾಯಿ ಹಣವನ್ನು ಕೂಡ ಪಡೆದಿದ್ದಾನೆ. ಅದರ ಜೊತೆಗೆ ಮದುವೆಯನ್ನು ಕೂಡ ಆಗಿ ನನಗೆ ವಂಚನೆ ಮಾಡ್ತಾ ಇದ್ದಾನೆ ವಾಗಿರುವಂತದ್ದು. ಯುವಕನ ಮನೆಯವರು ಕೂಡ ಇದಕ್ಕೆ ಧರಿಸಿದಂತ ಹೇಳಿಕೆಯನ್ನು ಕೂಡ ಹಾಕ್ತಾ ಇರುವಂತದ್ದು. ಈ ಪ್ರಕರಣ ಅಂದ್ರೆ ಅವರು ಫೇಸ್ಬುಕ್ ಮೂಲಕ ಪರಿಚಯ ಆಗಿರುವಂತದ್ದು, ಲಿವಿಂಗ್ ಟುಗೆದರ್ ಎಲ್ಲವೂ ಕೂಡ ಸುಳ್ಳು ಅನ್ನೋ ಆರೋಪವನ್ನು ಕೂಡ ಆ ವರನ ಕಡೆಯವರು ಕೂಡ ಮನೆಯವರು ಕೂಡ ಮಾಡ್ತಾ ಇರುವಂತದ್ದು. ಯುವತಿಯ ಮಾಡುವಂತ ಆರೋಪ ಎಲ್ಲವನ್ನೂ ಕೂಡ ಅವರು ನಿರಾಕರಣೆ ಮಾಡ್ತಾ ಇರುವಂತದ್ದು. ನಾವು ಪೊಲೀಸ್ ಠಾಣೆಯಲ್ಲೂ ಕೂಡ ಯುವಕನ ಮನೆಯವರು ಕೂಡ ಥ್ಯಾಂಕ್ ಯು ಕಿರಣ್. ತಮ್ಮ ವಾಯ್ಸ್ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.